ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ಮಟರ್ ಕಚೋರಿ ಮಾಡೋ ವಿಧಾನ. ಅದಕ್ಕೆ ನಾನು ಗ್ರೀನ್ ಬಟಾಣಿ ಎಲ್ಲ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಸ್ಟವ್ ಮೇಲೆ ಒಂದು 5 ನಿಮಿಷ ಕುಕ್ ಹಾಕಬೇಕು. ಮಾಡೋ ವಿಧಾನ ತೋರಿಸ್ಕೊಡ್ತೀನಿ. ಇದನ್ನು ಬೇಯಬೇಕು. ಬಟಾಣಿ ರೆಡಿ ಆಗೋ ಟೈಮಲ್ಲಿ ಹಿಟ್ಟು ರೆಡಿ ಹಾಕಿ 1 ಕಪ್ಪು ಮೈದಾ ಹಿಟ್ಟು ನಾನೊಂದು ಪಾತ್ರದಲ್ಲಿ ಹಾಕಿಟ್ಟಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ಸ್ವಲ್ಪ ಆಯಿಲ್ ಹಾಕೋಣ. ಸ್ವಲ್ಪ ಅಜ್ವಾಯಿನ್ ಕಾಳು ಒಂದು ಕೈ ಹಾಕಿ ಈ ರೀತಿಯಲ್ಲಿ ಒಂದು ಕ್ರಷ್ ಮಾಡಿ ಹಾಕಿಡಬೇಕು. ಎಲ್ಲ ಕೈ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಹಾಕೋಣ. ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಿಟ್ಟು ರೆಡಿ ಹಾಕಿಡಬೇಕು, ಚಪಾತಿ ಹಿಟ್ಟು ಥರನೇ. ಈಗ ಹಿಟ್ಟು ರೆಡಿಯಾಗಿದ್ದು ಒಂದು ಲಿಡ್ ಹಾಕೋಣ. ಇದು ಬಟಾಣಿ ಎಲ್ಲ ಮಿಕ್ಸಿ ಜಾರಲ್ಲಿ ಹಾಕಿಟ್ಟಿದ್ದೀವಿ. ಒಂದು 4-5 ಪೀಸು ಬೆಳ್ಳುಳ್ಳಿ ಹಾಕೋಣ. 2 ಹಸಿಮೆಣಸಿನ್ಕಾಯಿ. ನಿಮಗೆ ಜಾಸ್ತಿ ಖಾರ ಬೇಕಂದ್ರೆ ಜಾಸ್ತಿ ಹಾಕಬೇಕು. ಸ್ವಲ್ಪ ಪುದೀನ ಎಲ್ಲ ಚೆನ್ನಾಗಿ ಒಂದು ಗ್ರೈಂಡ್ ಮಾಡಬೇಕು. ಈ ರೀತಿಯಲ್ಲೆಲ್ಲ ಗ್ರೈಂಡ್ ಹಾಕಿಟ್ಟಿದ್ದೀವಿ. ಇನ್ನೊಂದು ಪಾನ್ 1 ಟೀ ಸ್ಪೂನು ಆಯಿಲ್ ಹಾಕೋಣ. 1/4 ಟೀ ಸ್ಪೂನು ಜೀರಾ ಪೌಡ್ರ್ ಹಾಕೋಣ. 1/4 ಟೀ ಸ್ಪೂನು ಗರಂ ಮಸಾಲ ಪುಡಿ. ಇದು ಸ್ವಲ್ಪ ಅರಿಶಿನ ಪೌಡ್ರು. 1/2 ಟೀ ಸ್ಪೂನು ಚಿಲ್ಲಿ ಪೌಡ್ರು. ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಹಾಕಿ ಹಸಿ ವಾಸನೆ ಹೋಗುವವರೆಗೆ ಒಂದು ಫ್ರೈ ಹಾಕೋಣ. ಇನ್ನೊಂದು ನಮ್ಮದು ಗ್ರೈಂಡ್ ಹಾಕಿರುವ ಹಸಿ ಬಟಾಣಿ ಅದೆಲ್ಲ ಹಾಕೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಬಿಸಿ ಹಾಕಬೇಕು, ಫ್ರೈ ಹಾಕಬೇಕು. ಒಂದು 1/4 ಟೀ ಸ್ಪೂನು ಚಾಟ್ ಮಸಾಲ ಹಾಕೋಣ. ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಉಪ್ಪು ನೋಡಬೇಕು. ಅದು ಕುಕ್ ಹಾಕೋ ಟೈಮಲ್ಲಿ ಉಪ್ಪು ಹಾಕಿದ್ದು ಬೇಕಾದರೆ ಹಾಕಬೇಕು. ಈಗ ಇದು ರೆಡಿಯಾಗಿದ್ದು ಬಟಾಣಿ ಮಿಕ್ಸ್ ಎಲ್ಲ ನಾನು ಈ ರೀತಿಲಿ ಚಿಕ್ಕದು ಉಂಡೆ ಹಾಕಿಟ್ಟಿದ್ದೀವಿ. ಎಲ್ಲ ಈ ರೀತಿಲಿ ಹಾಕಿಟ್ಟಿದ್ದೀವಿ. ಹಿಟ್ಟು ಸ್ವಲ್ಪ ಹಾಕಿ ಈ ರೀತಿಯಲ್ಲಿ ಉಂಡೆ ಮಾಡಬೇಕು. ಈ ಒಂದು ಸೈಜು 2 ಉಂಡೆ ಹಾಕಬೇಕು. ಈ ಟೈಪಲ್ಲಿ ಹಾಕಬೇಕು. ಕೈ ಹಾಕಿ ಈ ರೀತಿಲಿ ರೆಡಿ ಹಾಕಬೇಕು. ಈ ರೀತಿಲಿ ಒಂದು ರೆಡಿ ಹಾಕಿಡಬೇಕು. ನಮ್ಮದು ಫಸ್ಟ್ ಹಾಕಿಲ್ವಾ, ಇದು ಹಾಕ. ಈ ರೀತಿಲೆಲ್ಲ ರೆಡಿ ಹಾಕಿಡಬೇಕು. ಇದೆಲ್ಲ ಕೈ ಹಾಕಿ ಈ ರೀತಿಲೊಂದು ಪ್ರೆಸ್ ಮಾಡಬೇಕು. ಅಷ್ಟೇ ಸಾಕು, ಜಾಸ್ತಿ ಪ್ರೆಸ್ ಮಾಡಬೇಡ. ನೋಡಿ ಈ ರೀತಿ. ಇದು ಆಯಿಲ್ ಫ್ರೈ ಹಾಕೋಣ. ಈಗ ಆಯಿಲ್ ಜಾಸ್ತಿ ಬಿಸಿ ಆಗಬಾರ್ದು, ಒಂದೊಂದಾಯಿತು ಫ್ರೈ ಹಾಕೋಣ. ಆಯಿಲ್ ಜಾಸ್ತಿ ಬಿಸಿ ಆಗಿ ಬೇಗ ಬಿಸಿ ಹೋಗುತ್ತೆ. ಅದಕ್ಕೆ ನಿಧಾನಕ್ಕೆ ಸ್ಟವ್ ಕಡಿಮೆ ಇಡಬೇಕು. ಇದು ಒಂದು ಸೈಡ್ ರೆಡಿ ಆಗೋ ಟೈಮಲ್ಲಿ ತಿರುಗಿಸಿ ಹಾಕಬೇಕು. ನಮ್ಮದು ಜಾಸ್ತಿ ಇದಾಕಿಲ್ವ, ತಿನ್ನಾಕಿಲ್ಲಲ್ವ, ಅದಕ್ಕೆ ಇದು ಕಡಿಮೆ ಉರಿಲಿ ಹಾಕಿ ಫ್ರೈ ಹಾಕಬೇಕು. ಈಗ ಇದೆಲ್ಲ ರೆಡಿಯಾಗಿದ್ದು ಈ ರೀತಿಲೆಲ್ಲ ರೆಡಿ ಹಾಕಬೇಕು. ಈಗ ನಮ್ಮದು ಕಚೋರಿ ಎಲ್ಲ ರೆಡಿಯಾಗಿದ್ದು ನೋಡ್ರಿ. ಚಟ್ನಿ ಹಾಕಿ ತಿನ್ನಬೇಕು, ಒಳ್ಳೆ ಟೇಸ್ಟ್. ಇಮಿಲಿ ಚಟ್ನಿ ಹಾಕಿ ತಿನ್ನಬೇಕು. ಈಸಿ ಅಲ್ವಾ ಈ ರೀತಿಯಲ್ಲಿ ಕಚೇರಿ ಎಲ್ಲ ಮನೆಯಲ್ಲೂ ಮಾಡೋದು ಮಕ್ಕಳಿಗೆಲ್ಲ. ನಿಮಗೆ ಈ ರೆಸಿಪಿ ಇಷ್ಟ ಆಗಿ ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸನ್ನು ಶೇರ್ ಮಾಡಿ. ಎಲ್ಲರೂ 1 ಟೈಮ್ ಇದೊಂದು ರೆಡಿಯಾಗಿ ತಿನ್ನಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ.